ಎಲ್ಲೆಲ್ಲಿ ಜ್ವಲಂತ ಸಮಸ್ಯೆಗಳು ಇದ್ವು ಅವೆಲ್ಲ ಬಗೆಹರಿದಿರಲಿಲ್ಲ. ಆ ಅಖಾಡಕ್ಕೆ ನ್ಯೂಸ್ 18 ಕನ್ನಡ ಇಳಿದಿದೆ. ನಿರ್ಲಕ್ಷ್ಯ ಮಾಡಿದವರಿಗೆ ಚಳಿಯನ್ನ ನ್ಯೂಸ್ 18 ಕನ್ನಡ ಬಿಡಿಸಿದೆ. ನಾವು ಬಿಡಿಸಿದ್ದೀವಿ. ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ರಾಜ್ಯದ ಸಾಕಷ್ಟು ಕಡೆಗಳಲ್ಲಿ ಇದ್ವು. ಈಗ ಒಂದೊಂದಾಗಿ ನಾವು ವರದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಅಖಾಡಕ್ಕೆ ನ್ಯೂಸ್ 18 ಕನ್ನಡ ಇಳಿದ ಮೇಲೆ ಸುದ್ದಿ ಪ್ರಸಾರ ಆದ್ಮೇಲೆ ಆಗಿದ್ದೇನು, ಪರಿಹಾರ ಸಿಗೋವರೆಗೂ ಕೂಡ ನಾವು ಅದನ್ನ ಫಾಲೋ ಅಪ್ ಮಾಡಿದ್ದೀವಿ. ಸಮಸ್ಯೆಗಳಿಗೆ ಕ್ಷಣ ಮಾತ್ರದಲ್ಲೇ ಪರಿಹಾರವನ್ನ ಕೂಡ ಕೊಡಿಸಿದ್ದೀವಿ. ನೊಂದವರ ಪರವಾಗಿ ಯಾವತ್ತೂ ಕೂಡ ನ್ಯೂಸ್ 18 ಕನ್ನಡ ನಿಲ್ಲುತ್ತೆ, ಇದ್ದೇ ಇರುತ್ತೆ. ಹೀಗೆ ಜ್ವಲಂತ ಸಮಸ್ಯೆಗಳು ರಾಜ್ಯದ ಸಾಕಷ್ಟು ಕಡೆ ಇದ್ದಾಗ ಆ ಬಗ್ಗೆ ನಾವು ನ್ಯೂಸ್ ಅನ್ನ ಪ್ರಸಾರ ಮಾಡಿದ್ವಿ. ಅಖಾಡಕ್ಕೆ ಇಳಿದು ಅಲ್ಲಿನ ವಸ್ತುಸ್ಥಿತಿ ಏನಿದೆ, ವಾಸ್ತವ ಪರಿಸ್ಥಿತಿ ಏನಿದೆ, ಅದ್ರ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಜೊತೆಗೆ ಯಾರ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿದೆ ಅದನ್ನು ಕೂಡ ನಾವು ಪ್ರಸಾರ ಮಾಡಿ ಅಂತವರಿಗೆ ಚಳಿಯನ್ನ ಬಿಡಿಸಿದ್ದೀವಿ. ಸೊ ಎಲ್ಲೆಲ್ಲಿ ಸಮಸ್ಯೆಗಳಿತ್ತು, ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಕೊಡಿಸೋ ಪ್ರಯತ್ನವನ್ನ ನ್ಯೂಸ್ 18 ಕನ್ನಡ ಮಾಡಿದೆ ಅಂತ ಇವಾಗ ನಾವು ಹೇಳ್ತಾ ಹೋಗ್ತೀವಿ. ರಾಯಚೂರಿನ ಗಲಗಿನ ದೊಡ್ಡಿಯಲ್ಲಿ ನೀರಿಗಾಗಿ ಅಲ್ಲಿನ ಗ್ರಾಮಸ್ಥರು ಪರದಾಟವನ್ನ ಮಾಡ್ತಾ ಇದ್ರು. ತಮ್ಮ ಜೀವವನ್ನೇ ಪಣಕ್ಕಿಟ್ಬಿಟ್ಟಿದ್ರು. ಆ ರೀತಿ ಪರಿಸ್ಥಿತಿ ಅಲ್ಲಿ ಇದ್ದಿದ್ದು. 150 ಅಡಿ ಆಳಕ್ಕೆ ಇಳಿದು ನೀರನ್ನ ತರಬೇಕಾಗಿತ್ತು. ಈ ಸಮಸ್ಯೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಪ್ರಸಾರ ಮಾಡ್ತು. ನ್ಯೂಸ್ 18 ವರದಿ ಬಳಿಕ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. 2 ದಿನಗಳಲ್ಲಿ ನೀರಿನ ಸಮಸ್ಯೆ ನಾವು ಬಗೆಹರಿಸ್ತೀವಿ ಅನ್ನೋ ಭರವಸೆಯನ್ನ ಈಗ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಸಚಿವ ನಾಡಗೌಡ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಟ್ಯಾಂಕರ್ ಮುಖಾಂತರವಾಗಿ ನೀರನ್ನ ನಾವು ಪೂರೈಕೆ ಮಾಡ್ತೀವಿ ಅಂತ ಸಚಿವ ನಾಡಗೌಡ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ರಾಯಚೂರಿನ ಗಲಗಿನ ದೊಡ್ಡಿಯಲ್ಲಿ ಜನ ನೀರಿಗಾಗಿ ಪರದಾಟ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಬರ ಭೀಕರತೆ ಎಷ್ಟು ಮಟ್ಟಿಗಿದೆ, ಯಾವ ರೀತಿಯಾಗಿದೆ ಅನ್ನೋದನ್ನ ನ್ಯೂಸ್ 18 ಕನ್ನಡ ಅಭಿಯಾನದ ಮುಖಾಂತರ ದಿನನಿತ್ಯ ಒಂದೊಂದು ಗ್ರಾಮದಲ್ಲಿ ಎಂತ ಪರಿಸ್ಥಿತಿ ಇದೆ ಅನ್ನೋದನ್ನ ವಿಸ್ತೃತವಾಗಿ ವರದಿ ಪ್ರಸಾರ ಮಾಡ್ತಾ ಇದೆ. ಸೊ ರಾಯಚೂರಿನ ಗಲಗಿನ ದೊಡ್ಡಿಯಲ್ಲಿ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ, ವರದಿಗೂ ಮುಂಚೆ ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ತೋರಿಸ್ತಾ ಇದ್ದೀವಿ. ಒಂದ್ ರೀತಿ ಪ್ರಾಣದ ಹಂಗನ್ನೇ ತೊರೆದು ಸೊ ಅಲ್ಲಿ ನೀರನ್ನ ಅವರು ತಗೊಂಡ್ಬರ್ಬೇಕಾಗಿತ್ತು. ಸುಮಾರು 150 ಅಡಿ ಆಳದಲ್ಲಿ ಅಲ್ಲಿ ನೀರನ್ನು ತರೋದಕ್ಕೆ ಅವ್ರು ಹೋಗ್ಬೇಕಾಗಿತ್ತು. ಹೆಚ್ಚು ಕಮ್ಮಿ ಆದ್ರೆ ಏನಾದ್ರು ಕಾಲ್ ಜಾರ್ ಬಿದ್ಬಿಟ್ರೆ ಪ್ರಾಣನೇ ಹೋಗುತ್ತೆ ಅಂತ ಪರಿಸ್ಥಿತಿ ಅಲ್ಲಿದೆ. ಸೊ ರಾಯಚೂರಿನ ಗಲಗಿನ ದೊಡ್ಡಿಯಲ್ಲಿ ವರದಿಗೂ ಮುನ್ನ ಯಾವ ರೀತಿ ಸಿಚುವೇಶನ್ ಇತ್ತು, ಅದಾದ್ಮೇಲೆ ಗ್ರಾಮಕ್ಕೆ ಅಧಿಕಾರಿಗಳು ವರದಿ ನೋಡಿ ಎಚ್ಚೆತ್ತು ಬಂದ್ರಲ್ಲ, ಸೊ ಯಾವ ರೀತಿ ಗ್ರಾಮಸ್ಥರು ಅವ್ರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ, ಭರವಸೆಯನ್ನ ಸದ್ಯಕ್ಕೀಗ ಕೊಟ್ಟಿದ್ದಾರೆ. 2 ದಿನದಲ್ಲಿ ನಾವು ನೀರನ್ನ ಪೂರೈಕೆ ಮಾಡ್ತೀವಿ ಅಂತ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಮಾಡಿ ಭರವಸೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಟ್ಯಾಂಕರ್ ಮುಖಾಂತರ ನಾವು ನೀರನ್ನ ಕೊಡ್ತೀವಿ ಅಂತ ಸಚಿವ ನಾಡಗೌಡ ಅವರು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡ್ಬೇಕು ಯಾವ ರೀತಿ ಆ ಭರವಸೆಯಾಗಿ ಉಳಿಯುತ್ತಾ ಇಲ್ವಾ ಅನ್ನೋದನ್ನ ಖಂಡಿತ ಮತ್ತೆ ನಾವು ಅದನ್ನ ಫಾಲೋ ಮಾಡೇ ಮಾಡ್ತೀವಿ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈಗಾಗಲೇ ಸರ್ಕ್ಯುಲರ್ ಅನ್ನ ಮತ್ತೊಂದು ಸಾರಿ ನಾವು ಇಶ್ಯೂ ಮಾಡಿದ್ದೇವೆ. ಅಧಿಕಾರಿಗಳು ಕೆಲವು ಕಡೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಗಮನ ಹರಿಸಿರೋದ್ರಿಂದನೇ ಕ್ಯಾಬಿನೆಟ್ ನಲ್ಲಿ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಸರ್ಕ್ಯುಲರ್ ಇಶ್ಯೂ ಮಾಡಿದ್ದೇವೆ. ಯಾವ ಊರಿನಲ್ಲಿ ನೀರಿನ ತೊಂದರೆ ಇದೆ, ಮೊದಲ ಪ್ರಿಯಾರಿಟಿ ಮೇಲೆ ನೀರಿಲ್ಲ ಅಂದ್ರೆ ಅಲ್ಲಿ ಯಾವ್ದಾದ್ರು ಈಲ್ಡ್ ಇರುವ ಬೋರ್ವೆಲ್, ಪ್ರೈವೇಟ್ ಬೋರ್ವೆಲ್ ಇದ್ರೆ ಅದನ್ನ ಹೈಯರ್ ಮಾಡ್ತೇವೆ. ಸುಮಾರು 3-4 ಸಾವಿರ ಬೋರ್ವೆಲ್ಗಳನ್ನ ರಾಜ್ಯದಲ್ಲಿ ಹೈಯರ್ ಮಾಡಿದ್ದೇವೆ. ರಾಯಚೂರಿನಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಪ್ರೈವೇಟ್ ಬೋರ್ವೆಲ್ಗಳನ್ನ ಹೈಯರ್ ಮಾಡಿದ್ದೇವೆ. ಆ ಬೋರ್ವೆಲ್ ಸಿಗ್ಲಿಲ್ಲ ಅಂದ್ರೆ ಬೋರ್ ಕೊರೆದ್ರೆ ನೀರು ಸಿಗ್ತದೆ ಅನ್ನೋದನ್ನು ನಾವು ಸೆಕೆಂಡ್ ಆಪ್ಷನ್ ಇಟ್ಟಿದ್ದೇವೆ. ಅದು ಯಾವುದು ಆಗೋದಿಲ್ಲ ಅಂದಾಗ ವಿದಿನ್ 2 days ನಾವು ನೀರನ್ನ ಸರಬರಾಜು ಮಾಡಬೇಕು. ಅದು PDO EOಗೆ ಬರೆದು EO ತಹಸೀಲ್ದಾರ್ಗೆ ಹೇಳಿದರೆ ತಹಸೀಲ್ದಾರೇ 2 ದಿನದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕು. ಆ ಹಣವನ್ನ ನೇರವಾಗಿ ಈಗ ತಹಸೀಲ್ದಾರ್ ಹತ್ರ ಇಡ್ತಾ ಇದ್ದೇವೆ. DC ಹತ್ರ ಇದ್ದ ಹಣವನ್ನ ನಾವು ಎಲ್ಲಾ ತಹಸೀಲ್ದಾರ್ ಹತ್ರ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಇಟ್ಟಿದ್ದೇವೆ. ನಾವು ರಿಲೀಸ್ ಮಾಡಬೇಕು, ರಿಲೀಸ್ ಮಾಡಿ 1 ವಾರದೊಳಗೆ ಅದು ಪೇಮೆಂಟ್ ಮಾಡಬೇಕು ಅಂತ. ಕೆಲವು ಜಿಲ್ಲೆಗಳಲ್ಲಿ ಇದು ಆಗಿಲ್ಲ ಅಂತಕ್ಕಂತ ದೂರಿತ್ತು. ಅದನ್ನ ಕ್ಯಾಬಿನೆಟ್ ನಲ್ಲಿ ನಿನ್ನೆ ಚರ್ಚೆ ಮಾಡಿ ಎಲ್ಲಾ DC-ಗಳಿಗೆ ಆದೇಶ ಕೊಟ್ಟಿದ್ದಾರೆ. ಹಣವನ್ನ ನೀವು ತಹಸೀಲ್ದಾರ್ ಹತ್ರ ಇಡ್ರಿ, ನಿಮ್ಮ ಹತ್ರ ಬಂದು ನೀವು ಕ್ಲಿಯರ್ ಮಾಡಿ ಕಳಿಸೋದು ಅದ್ಯಾವುದು ಬೇಡ, ಅವ್ರ ಹತ್ರ ಇಟ್ಟು ಅಕೌಂಟ್ ತಗೋಬೇಕು ಅಂತ ಹೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಆ ತರದ ಪರಿಸ್ಥಿತಿ ಇದ್ರೆ PDO EO ಕೊಟ್ರೆ ಅಲ್ಲ. ಈಗ ನಾನು ಅದಕ್ಕೆ ಮಾಧ್ಯಮಗಳನ್ನ ಅಭಿನಂದಿಸ್ತೇನೆ.
ನೀವು ತೋರಿಸಿದ ಮೇಲಾದ್ರೂ ನಮ್ಮ ಗಮನಕ್ಕೂ ಬರ್ತದೆ, ಅದಕ್ಕೆ ನಾವು ಕ್ರಮ ತಗೊಳ್ಳೋದಕ್ಕೆ ಖಂಡಿತ ಬರ್ತದೆ. ಈಗ ತಾವು ಹೇಳಿದ ಗ್ರಾಮ ಹೇಳಿದ್ರಲ್ಲ, ಗಲಗಿನ ದೊಡ್ಡಿ ಸರ್, ಗಲಗಿನ ದೊಡ್ಡಿ, ನಾನು ಈಗಲೇ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒಗೆ ಇದು ಸಚಿವರ ಭರವಸೆ. ನಾವು ಯಾವಾಗ ವರದಿ ಪ್ರಸಾರ ಮಾಡಿದ್ವಿ ಅಧಿಕಾರಿಗಳು ಎಚ್ಚೆತ್ಕೊಂಡ್ರು. ಇನ್ನು ಸಚಿವರು ಹೇಳಿದ ಪ್ರಕಾರ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇಲ್ಲಿ ಎದ್ದು ಕಾಣ್ತಿದೆ ಅನ್ನೋದನ್ನ ಸಚಿವರೇ ಒಪ್ಕೊಂಡಿದ್ದಾರೆ. ಜೊತೆಗೆ ಅವರು ಟ್ಯಾಂಕರ್ ಮುಖಾಂತರವಾಗಿ ನಾವು ನೀರನ್ನ ಪೂರೈಕೆ ಮಾಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ರು. ಸೊ ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್ ಇದು. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಯಾವ ರೀತಿಯಾಗಿದೆ, ಗ್ರಾಮಕ್ಕೆ ಟ್ಯಾಂಕರ್ ಮುಖಾಂತರವಾಗಿ ನೀರು ಬರ್ತಾ ಇದೆಯಾ, ಅಧಿಕಾರಿಗಳು ವಿಸಿಟ್ ಮಾಡಿ ಹೋದ್ಮೇಲೆ ಏನಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ವರದಿ ಪ್ರಸಾರಕ್ಕೂ ಮುಂಚೆ ಯಾವ ರೀತಿಯಾಗಿತ್ತು, ವರದಿ ಪ್ರಸಾರ ಆದ್ಮೇಲೆ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದೀವಿ. ಅಧಿಕಾರಿಗಳು ಬರ್ತಾರೆ, ಸ್ಥಳ ಪರಿಶೀಲನೆ ಎಲ್ಲ ಮಾಡ್ತಾರೆ. ಬಟ್ ಇವಾಗ ಟ್ಯಾಂಕರ್ ಮುಖಾಂತರ ಅವ್ರು ಭರವಸೆ ಕೊಟ್ಟಿದ್ರಲ್ಲ ನೀರು ಪೂರೈಕೆ ಮಾಡ್ತೀವಿ ಅಂತ, ಆ ಕೆಲಸ ಆಗ್ತಿದ್ಯಾ ಅಲ್ಲೇ? ನಡೀತಾ ಏನಂತ ಹೇಳಿದ್ರೆ, ಈಗ ಗ್ರಾಮದಲ್ಲಿ ದೊಡ್ಡಿಯಲ್ಲಿರುವಂತ ಇವರಿಗೆ ಅಲ್ಲಿ ಜಲಮೂಲಗಳಿಗೆ ಏನು ಸ್ವಲ್ಪ ಕಡಿಮೆ ಆಗಿರೋ ಜೊತೆಗೆ ಅಲ್ಲಿ ಕರೆಂಟಿನ ಸಮಸ್ಯೆ ಇತ್ತು. ಈ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಮುಖ್ಯವಾಗಿ ಅಲ್ಲಿ ಕರೆಂಟಿನ ಸಮಸ್ಯೆ ಇರೋದ್ರಿಂದ ಅಲ್ಲಿ ನೀರು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತ ಟ್ಯಾಂಕರ್ಗೆ ನೀರು ಹೋಗ್ತಾ ಇಲ್ಲ, ಹಂಗಾಗಿ ಅವ್ರಿಗೆ ಅಲ್ಲಿ ಟಿಸಿ ಹೋಗ್ತಾ ಇಲ್ಲ ಅನ್ನೋದು. ಮತ್ತು ನಮ್ಮ ವರದಿ ನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಅವ್ರಿಗೆ ಅದು ಮನವರಿಕೆ ಆಗಿದ್ದು. ಏನಂತ ಹೇಳಿದ್ರೆ ಇಲ್ಲಿ ಜಲಮೂಲಕ್ಕಿಂತ ಹೆಚ್ಚು ಇಲ್ಲಿ ಕರೆಂಟ್ ಬಂದ್ರೆ ಮಾತ್ರ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುತ್ತೆ ಅನ್ನುವಂತ ಮಾಹಿತಿ ಇತ್ತು. ಹೀಗಾಗಿ ಅವರು ಅಧಿಕಾರಿಗಳು ಹೇಳಿದ್ದು ಏನಂತ ಹೇಳಿದ್ರೆ ತಕ್ಷಣದಲ್ಲಿ ಇಲ್ಲಿ ಕರೆಂಟ್ ಅನ್ನ ಇದು ಮತ್ತು ಪೈಪ್ಲೈನ್ ಏನು ಜೋಡಿಸಬೇಕಾಗಿದೆ, ಇವತ್ತು ಸಂಪೂರ್ಣ ಮುಗಿಸಿ ನಾಳಿಂದಲೇ ಅಲ್ಲಿಗೆ ಯಾವುದೇ ಸಮಸ್ಯೆ ಆಗದೆ ಇರುವ ಹಾಗೆ ನೀರನ್ನ ಕೊಡ್ತೀವಿ. ಆದ್ರೆ ಇಲ್ಲಿ ಏನು ಜಲಮೂಲಕ್ಕಿಂತ ಹೆಚ್ಚು ಇಲ್ಲಿ ನೀರು ಸಿಗ್ತಾ ಇದೆ, ಆದ್ರೆ ಕರೆಂಟಿನ ಸಮಸ್ಯೆ ಇದೆ ಮತ್ತು ಅಲ್ಲಿ ಟಿಸಿ ಬೇಕಾಗಿದೆ. ಇದನ್ನು ತಕ್ಷಣ ನೀಡಿ ಅಲ್ಲಿ ನೀರಿನ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಈ ಭೇಟಿ ಕೊಟ್ಟಿರುವಂತ ತಾಲೂಕ್ ಪಂಚಾಯತ್ ಇಒ ಮತ್ತು ಪಿಡಿಒ ಮತ್ತು ಏನು ಸಹಾಯಕ ಆಯುಕ್ತ ಲಿಂಗಸೂರಿನ ಸಹಾಯಕ ಆಯುಕ್ತರು ಭೇಟಿ ಕೊಟ್ಟು ಈ ಮಾಹಿತಿಯನ್ನು ನೀಡಿದ್ದಾರೆ. ಹೀಗಾಗಿ ಏನು ಸಾಮಾನ್ಯವಾಗಿ ನಾಳೆ ಅನ್ನೋರಿಗೆ ಈ ಕರೆಂಟಿನ ಸಮಸ್ಯೆ ಬಗೆಹರಿಸಿ ಅಲ್ಲಿ ನೀರು ಕೊಡುವ ಎಲ್ಲ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ಶರಣಪ್ಪ ಬಾಚಲಾಪುರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.